ಕಾರ್ಯಕ್ರಮದ ಬಹಳ ಪ್ರಮುಖ ಉದ್ದೇಶ ಒಂದನೇದು ಮಧುಸೂದನ್ ನಾಯಕ್ ವರದಿ, ಅಂದರೆ ಜಾತಿ ಗಣತಿ ಅಂತ ಏನು ಹೇಳ್ತೀವಿ, ಆ ವರದಿ ಈಗಾಗಲೇ ಸಿದ್ದರಾಮಯ್ಯನವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಸರಿಸುಮಾರು 450 ಕೋಟಿ ರೂಪಾಯಿ ಖರ್ಚು ಮಾಡಿದ ಈ ವರದಿ ಏನು ಎಲ್ಲ ದತ್ತಾಂಶಗಳನ್ನು ಒಳಗೊಂಡಿದೆ. ಅಂದರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ ಅಂದರೆ ಯಾವುದೇ ವಿಷಯದಲ್ಲಿ ರಿಸರ್ವೇಷನ್ ಕೊಡಬೇಕಾದ್ರೆ ನೀವು ಎಂಪರಿಕಲ್ ಡಾಟಾ ಬೇಕು, ದತ್ತಾಂಶ ಬೇಕು. ಅಂದರೆ ಒಂದು ಪರ್ಫೆಕ್ಟ್ ಆದಂಥ ಒಂದು ಡಾಟಾ ಇರುವಂಥ ಒಂದು ವರದಿ ಆಗಿರ್ತದೆ ಈ ಮಧುಸೂದನ್ ನಾಯಕ್ ವರದಿ. ಅದನ್ನು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದರೆ ನಾವು ಹೇಳುವಂಥದ್ದು ಅದನ್ನು ಸರ್ಕಾರ ಅಕ್ಸೆಪ್ಟ್ ಮಾಡಿ ಅದನ್ನು ಸಾರ್ವಜನಿಕಗೊಳಿಸಬೇಕು ಮತ್ತು ಅದರ ಶಿಫಾರಸನ್ನು ಜಾರಿಗೆ ತರಬೇಕು ಅನ್ನೋದು ಒಂದನೇ ಬೇಡಿಕೆ. ಎರಡನೇ ಬೇಡಿಕೆ ನಮ್ಮದು ಏನು ಬಿಜೆಪಿ ಸರ್ಕಾರ ಇದ್ದಾಗ ಕಿತ್ತುಕೊಂಡಂತಹ ಮುಸಲ್ಮಾನರಿಗಿದ್ದಂಥ 2B ರಿಸರ್ವೇಷನ್ 4%, ಅದು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿತ್ತು. ಅವರು ನಾವು ಅಧಿಕಾರಕ್ಕೆ ಬಂದ ಅದೇ ದಿನ ಅದನ್ನು ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತು. ಈಗಲವರೆಗೂ ಮರುಸ್ಥಾಪನೆ ಮಾಡಲಿಲ್ಲ. ಅದನ್ನು ಮರುಸ್ಥಾಪನೆ ಮಾಡಬೇಕು ಮತ್ತು 8% ಏರಿಸಬೇಕು ಅಂತೇಳಿ ಒಂದು ಬೇಡಿಕೆ ಇದೆ. ಮೂರನೇದು, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಲೆವೆಲ್ನಲ್ಲಿ ನಾವು ಸಮಾನ ಅವಕಾಶಗಳ ಆಯೋಗವನ್ನು ರಚನೆ ಮಾಡ್ತೀವಿ ಅಂತೇಳಿ ಅವರ ನ್ಯಾಯಪತ್ರದಲ್ಲಿ ಅವರು ಡಿಕ್ಲೇರ್ ಮಾಡಿದ್ರು. ಈಗ ನಿಮ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ, ಬಟ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಇರುವ ಕಾರಣ ಇಲ್ಲಿ ಸಮಾನ ಅವಕಾಶಗಳ ಆಯೋಗವನ್ನು ಜಾರಿಗೆ ತನ್ನಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ನಾಲ್ಕನೇ ಬೇಡಿಕೆ ಏನು, ಈಗ ಉದ್ಯೋಗಗಳು ಏನಾಗ್ತದೆ, ಪ್ರೈವೇಟೈಸೇಷನ್ ಆಗ್ತಾ ಇದೆ. ಸರ್ಕಾರಗಳು ಎಲ್ಲವನ್ನೂ ಪ್ರೈವೇಟ್ ಮಾಡ್ತಿದೆ, ಏರ್ಪೋರ್ಟು ಎಲ್ಲವನ್ನೂ ಪ್ರೈವೇಟ್ ಮಾಡ್ತಿದೆ. ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ, ಆದರೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡುವಂಥ ಒಂದು ನೀತಿಯನ್ನು, ಒಂದು ಕಾನೂನನ್ನು ರೂಪು ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಐದನೇ ಬೇಡಿಕೆ ಬಹಳ ಮುಖ್ಯವಾದದ್ದು, ಇತ್ತೀಚೆಗೆ ಶೈಕ್ಷಣಿಕ ಅಂದರೆ ಪ್ರಾಥಮಿಕ ಶಾಲಾ ಮತ್ತು ಶಿಕ್ಷಣದಲ್ಲಿ ಏನು ಟೀಚರ್ಸನ್ನು ಅಪಾಯಿಂಟ್ ಮಾಡಬೇಕು, ಶಿಕ್ಷಕರ ಅಪಾಯಿಂಟ್ಮೆಂಟ್ ಅಧಿಸೂಚನೆ ಹೊರಡಿಸಿದ್ದಾರೆ 15,000 ಶಿಕ್ಷಕರನ್ನು. ಆದರೆ ಅದು ಓನ್ಲಿ ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ. ಆದರೆ ಉರ್ದು ಮಾಧ್ಯಮದ ಒಬ್ಬನೇ ಒಬ್ಬ ಶಿಕ್ಷಕನನ್ನು ತೆಗೆದುಕೊಳ್ಳುವಂಥ ಒಂದು ನೋಟಿಫಿಕೇಶನ್ ಅದರಲ್ಲಿಲ್ಲ. ಹಾಗಾಗಿ ಆ ನೋಟಿಫಿಕೇಶನ್ ಅಮೆಂಡ್ಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಹೊಸದಾಗಿ ಉರ್ದು ಮಾಧ್ಯಮದಲ್ಲಿ ಸಾಕಷ್ಟು ವೇಕೆನ್ಸಿಗಳಿದೆ, ಅದನ್ನು ತೆಗೆದುಕೊಳ್ಳುವಂಥ ಕೆಲಸ. ಈ 5 ಪ್ರಮುಖ ಬೇಡಿಕೆಗಳನ್ನಾಗಿರ್ತದೆ ನಾವು ಸರ್ಕಾರದ ಮುಂದೆ ಇಡ್ತಾರೆ. ಸರ್, ಈಗ ಬಿಜೆಪಿ ಸರ್ಕಾರ ಇದ್ದಾಗ 2B ಕ್ಯಾನ್ಸಲ್ ಮಾಡಿದ್ದು, ಈ ಕಾಂಗ್ರೆಸ್ ಸರ್ಕಾರ ನಿಮ್ಗೊಂದು ಭರವಸೆಯನ್ನು ಕೊಟ್ಟಿತ್ತು, ನಾವು ಅದನ್ನು ಪುನಃ ತರ್ತೀವಿ ಅಂತ. ಸರ್ಕಾರ ಬಂದು 3 ವರ್ಷ ಆಯ್ತು ಸರ್, ಏನಾದ್ರು ನಿಮ್ಗೆ ನೋಡಿ, ಈ ಸರ್ಕಾರ ಅಲ್ಪಸಂಖ್ಯಾತರ ಮೂಗಿಗೆ ತುಪ್ಪ ಸವರುವ ಕೆಲಸ ಅಂತ ಮಾಡ್ತಾ ಇರುವಂಥದ್ದು. ನೀವು ಇವತ್ತು ಬೇಕಾದ್ರೆ ಟ್ವೀಟ್ ತೆಗೆದು ನೋಡಿ, ಆವತ್ತಿನ ಹೇಳಿಕೆಗಳು ಯಾವಾಗ ಬಿಜೆಪಿ ಇದನ್ನು ಕಿತ್ಕೊಳ್ತು ಅವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಮುಸಲ್ಮಾನರಿಗೆ ದೊಡ್ಡ ಅನ್ಯಾಯ ಆಯಿತು. ನಮ್ಮ ಸರ್ಕಾರ ಬಂದರೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಅದೇ ದಿನ ಮಾಡ್ತೀವಿ ಅಂತ, ದ ಸೇಮ್ ಡೇ ವಿ ವಿಲ್ ರೆಸ್ಟೋರ್ 2B ರಿಸರ್ವೇಷನ್ ಅಂತ. ಈಗ ಮಾಡಬೇಕಾಗಿರೋದೇನು, ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆ. ಇವರು ಒಂದು ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ತಗೊಂಡು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಟರೆ ಅದನ್ನು ಪುನರ್ಸ್ಥಾಪನೆ ಆಗ್ತದೆ. ಅದನ್ನು ಮಾಡಬೇಕು ಮತ್ತು 8% ಏರಿಸಬೇಕು ಅಂತ ನಮ್ಮ ಬೇಡಿಕೆ. ನಿರೀಕ್ಷೆ ಇದೆಯಾ ಸರ್ಕಾರ ಏನಾದ್ರು ಮಾಡ್ತಾ? ನೋಡಿ, ಇದು ಅದೇ ಹೇಳ್ತಾ ಇರೋದು, ಇದು ಕಡೆಯ ಎಚ್ಚರಿಕೆ. ಇವೇನಾದರೂ ಈ ಬೇಡಿಕೆಗಳನ್ನ ಈಡೇರಿಸ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ಯೋಜನೆ ಮಾಡಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಅಹಿಂದ ಸಮಾವೇಶ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಅನ್ಯಾಯವನ್ನ, ಈ ಅನೀತಿಯನ್ನ ಜನರಿಗೆ ನಾವು ತಲುಪಿಸ್ತೇವೆ. ಮುಂದಿನ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳನ್ನು ತಕ್ಕಪಾಠ ಕಲಿಸ್ತೇವೆ. ಏನಾದರೂ ಡೆಡ್ ಲೈನ್ ಕೊಡಕ್ಕೆ ಇಷ್ಟಪಡ್ತೀರಾ? ಆಲ್ರೆಡಿ ನಾವು ಹೇಳುವಂಥದ್ದು ಡೆಡ್ ಲೈನ್ ಎಲ್ಲ ಕೊಟ್ಟಾಗಿದೆ. ಇದು ಸರ್ಕಾರದ ಬದ್ಧತೆ. ಈಗ ಮಧುಸೂದನ್ ನಾಯಕ್ ವರದಿ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ತಂದಿರೋದು. 450 ಕೋಟಿ ಖರ್ಚು ಮಾಡಿಬಿಟ್ಟು, ನಮ್ಮ ಟ್ಯಾಕ್ಸ್ ಹಣ ಖರ್ಚು ಮಾಡಿಬಿಟ್ಟು ನೀವು ಸುಮ್ಮನೆ ಆದರೆ ಇದೇ ಸೆಷನ್ ಅಲ್ಲಿ ನೀವು ಈ ವಿಷಯವನ್ನು ಕೈಗೆತ್ತಿಕೊಳ್ಳಿ ಅಂತ ನಾವು ಮನವಿ ಮಾಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.